ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು PUC ಎಕ್ಸಾಮ್ ಪ್ರಿಪ್ರೇಷನ್ ಚಾನಲ್. 2024ರಲ್ಲಿ ಆಗಿರುವಂಥ ಈ ಕ್ವಶನ್ ಪೇಪರ್ ಇದೆ ಸೋಷಿಯಾಲಜಿ. ನಾಳೆ ಬರುವಂಥ ಕ್ವಶನ್ ಪೇಪರಲ್ಲಿ ಇದರಲ್ಲಿ ಬರುವ ಸಾಧ್ಯತೆ ಇದೆ. ಈ ಕ್ವಶನ್ ಪೇಪರನ್ನು ನೋಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಸಹ ನೋಡಿ ಶೇರ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಜಾಯಿನ್ ಆಗಿ. ಮತ್ತು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಭಾಗ ಎ ದಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುವುದು. ಸೂಚನೆ 2. ಕಡ್ಡಾಯವಾಗಿ ಪ್ರಶ್ನೆಗಳ ಸಂಖ್ಯೆಯನ್ನು ಸರಿಯಾಗಿ ಬರೆದ ಉತ್ತರಗಳನ್ನು ಬರೆಯಿರಿ. ಈ ಸೂಚನೆಗಳು ನಿಮಗೆ ಗೊತ್ತಿದೆ ಅನ್ಕೊಂಡಿದ್ದೇನೆ. ಈಗ ಎಕ್ಸಾಮ್ ಬರೆಯೋದ್ರಿಂದ ಭಾಗ ಎ ರೋಮನ್ ಅಂಕಿ I. ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 1ನೇ ಕ್ವಶನ್, ಪ್ರಪಂಚದ ಅತ್ಯಂತ ಹಳೆಯ ಜಲ ಯಾವುದು? ಇದು ಸಹ ಇಂಪಾರ್ಟೆಂಟ್ ಇದೆ. ಹಾಗೆ 3ನೇ ಕ್ವಶನ್ ಸಹ ಮಹಿಳಾ ಸಬಲೀಕರಣ ವರ್ಷ. ಹಾಗೆ 4ನೇ ಕ್ವಶನ್ SNS ವಿಸ್ತರಿಸಿ ಸಹ ನೋಡ್ಕೊಳ್ಳಿ. 5ನೇ ಸಹ ಬರುವ ಸಾಧ್ಯತೆ ಇರುತ್ತದೆ. ರೋಮನ್ ಅಂಕಿ 2. ಈ ಕೆಳಗಿನ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. ಇದರಲ್ಲಿ 10ನೇ ಕ್ವಶನ್ ನೋಡ್ಕೊಳ್ಳಿ. ಹಾಗೆ ಹೊಂದಿಸಿ ಬರೆಯಿರಿ. 11ನೇ ಡೆಮೋಗ್ರಫಿ. 12ನೇ ಕ್ಯಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ. ಇದು ಸಹ ಹಾಗೆ 13ನೇ ಸಹ ನೋಡ್ಕೊಳ್ಳಿ. 15ನೇ ಸಹ ನೋಡ್ಕೊಳ್ಳಿ. ರೋಮನ್ ಅಂಕಿ 4. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇದರಲ್ಲಿ 16ನೇದು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಹೆಚ್ಚು ಲಿಂಗಾನುಪಾತವಿದೆ? ಇದು ಸಹ ನೋಡ್ಕೊಳ್ಳಿ. ಹಾಗೆ 19ನೇದು ಮಾರುಕಟ್ಟೆ ಅಂದರೇನು? 20ನೇದು ಭಾರತದ ಯಾವುದಾದರೂ ಒಂದು ಮಹಿಳಾ ಸಂಘಟನೆಯನ್ನು ತಿಳಿಸಿ. ಸಹ ನೋಡ್ಕೊಳ್ಳಿ. ಭಾಗ ಬಿ ರೋಮನ್ ಅಂಕಿ 5. ಈ ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 21ನೇದು ವೈವಿಧ್ಯತೆ ಅಂದರೇನು? ಇದು ಸಹ ನೋಡ್ಕೊಳ್ಳಿ. ಹಾಗೆ 22ನೇದು ಎರಡೂ ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿರುವ ಕ್ವಶನ್ ಇದೆ. ಕರ್ನಾಟಕದ 2 ಪ್ರಬಲ ಜಾತಿಗಳನ್ನು ಹೆಸರಿಸಿ. 23ನೇ ಸಹ ಹಾಗೆ ಗ್ರಾಮ ಪಂಚಾಯತಿ ಯಾವುದಾದರೂ 2 ಕಾರ್ಯಗಳು. ಇದು ಸಹ 2 ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿದೆ. ಹಾಗೆ 25ನೇ ಸಹ ನೋಡ್ಕೊಳ್ಳಿ. 27 ಮತ್ತು 29ನೇ ಸಹ ನೋಡ್ಕೊಳ್ಳಿ. ಹಾಗೆಯೇ ಭಾಗ ಸಿ ರೋಮನ್ ಅಂಕಿ 6. ಈ ಕೆಳಗಿನ 6 ಪ್ರಶ್ನೆಗಳಿಗೆ 15 ವಾಕ್ಯಗಳಲ್ಲಿ ಉತ್ತರಿಸಿ. 30ನೇ ಕ್ವಶನ್, ಡಾಕ್ಟರ್ BS ಗೋ ಅವರು ವರ್ಗೀಕರಿಸಿದ ಜನಾಂಗೀಯ ಸಮೂಹಗಳನ್ನು ವಿವರಿಸಿ. ಇದು 1 ಅಂಕದಲ್ಲಿ ಅಥವಾ 5 ಅಂಕದಲ್ಲಿ ಫಿಕ್ಸ್ ಕ್ವಶನ್ ಇದೆ. ಹಾಗೆ 31ನೇ ಕ್ವಶನ್, ಅವಿಭಕ್ತ ಕುಟುಂಬದ ಯಾವುದಾದರೂ 5 ಲಕ್ಷಣಗಳನ್ನು ವಿವರಿಸಿ. ಅವಿಭಕ್ತ ಕುಟುಂಬದ ಅನುಕೂಲಗಳನ್ನು ವರ್ಣಿಸಿರಿ. ಎರಡರಲ್ಲಿ ಒಂದು ಕೇಳುವ ಸಾಧ್ಯತೆ ಇರುತ್ತದೆ, ನೋಡ್ಕೊಳ್ಳಿ. ಹಾಗೆ 33ನೇ ಕ್ವಶನ್, ಭಾರತೀಯ ಗ್ರಾಮಗಳ ಯಾವುದಾದರೂ 5 ಲಕ್ಷಣಗಳನ್ನು ವಿವರಿಸಿ. ಹಾಗೆ ನಗರಗಳ ಲಕ್ಷಣಗಳು ಸಹ ಇವೆ. ಎರಡರಲ್ಲಿ ಒಂದು ನೋಡ್ಕೊಳ್ಳಿ. ಹಾಗೆ ಎರಡರಲ್ಲಿ ಒಂದು ಬರುವ ಸಾಧ್ಯತೆ ಇದೆ, 2 ನೋಡ್ಕೊಳ್ಳಿ. ಹಾಗೆ 34ನೇ ಕ್ವಶನ್, ಕನ್ನಡದ ಯಾವುದಾದರೂ 5 ಪ್ರಮುಖ ವಾರ್ತಾಪತ್ರಿಕೆಗಳನ್ನು ವಿವರಿಸಿ. ಸಹ ನೋಡ್ಕೊಳ್ಳಿ. ಇದರಲ್ಲಿರೋ ಎಲ್ಲವೂ ನೋಡ್ಕೊಳ್ಳಿ. ಇದರಲ್ಲಿ ಬರುವ ಸಾಧ್ಯತೆ ಇದೆ, ಇಂಪಾರ್ಟೆಂಟ್. 38ನೇ ಸಹ ಇಂಪಾರ್ಟೆಂಟ್ ಇದೆ. ಹಾಗೆ ಭಾಗ ಡಿ ರೋಮನ್ ಅಂಕಿ 7. ಈ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ 30 ವಾಕ್ಯಗಳಲ್ಲಿ ಉತ್ತರಿಸಿ. 39ನೇ ಕ್ವಶನ್, ಏಕತೆಯನ್ನು ವ್ಯಾಖ್ಯಾನಿಸಿ. ಭಾರತದಲ್ಲಿ ಕಾಣುವ ಏಕತೆಯ ವಿಧಗಳನ್ನು ವಿವರಿಸಿ. ಇದು ಸಹ ಇಂಪಾರ್ಟೆಂಟ್ ಇದೆ. ಹಾಗೆ 40ನೇ ಕ್ವಶನ್, ಜಾತಿ ಪದ್ಧತಿಯನ್ನು ವ್ಯಾಖ್ಯಾನಿಸಿ ಅದರ ಸಾಂಪ್ರದಾಯಿಕ ಲಕ್ಷಣಗಳನ್ನು ವಿವರಿಸಿ. ಹಾಗೆ 41ನೇ ಕ್ವಶನ್, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳ ಯಾವುದಾದರೂ 10 ಸಂವಿಧಾನಿಕ ಕ್ರಮಗಳನ್ನು ವಿವರಿಸಿ. ಸಹ ಇಂಪಾರ್ಟೆಂಟ್ ಆಗಿದೆ. 42ನೇ ಕ್ವಶನ್, ರೈತರ ಆತ್ಮಹತ್ಯೆ ತಡೆಗಟ್ಟಲು ಸರ್ಕಾರ ಕೈಗೊಂಡ ಇತ್ತೀಚಿನ ಕ್ರಮಗಳನ್ನು ವಿವರಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆ ನಾಳೆ ನಡೆಯುವಂಥ ಎಲ್ಲ ಇನ್ನಿತರ ಕ್ವಶನ್ ಪೇಪರ್ಗಳನ್ನು ನೀಡಿರುತ್ತೇವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಸಹ ಈ ವಿಡಿಯೋ ಶೇರ್ ಮಾಡಿ. ಎಲ್ಲಾದರೂ ತಪ್ಪಿದರೆ ಕ್ಷಮಿಸಿ. ಧನ್ಯವಾದಗಳು.